ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಯಾರೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ SSP ಸ್ಕಾಲರ್ಶಿಪ್ ರಿಲೇಟೆಡ್ ಇವತ್ತಿನ ಒಂದು ಅಪ್ಡೇಟನ್ನು ಹೇಳ್ತೀನಿ. ಮತ್ತು ಲಾಸ್ಟ್ SSP ಸ್ಕಾಲರ್ಶಿಪ್ ವೀಡಿಯೋನ ನಾನು ಅಪ್ಡೇಟ್ ಮಾಡಿದಾಗ ಅದರಲ್ಲಿ ಸುಮಾರಷ್ಟು ವಿದ್ಯಾರ್ಥಿಗಳು ಡೌಟನ್ನು ಕೇಳಿದ್ರಿ. ಆ ಡೌಟ್ಸನ್ನು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಹೊರಟಿದ್ದೀನಿ. ಆ ಡೌಟ್ ಏನಿತ್ತಪ್ಪ ಅಂತಂದರೆ, ಸುಮಾರಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ರಿ ಅಂದರೆ, ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋ ಟೈಮಲ್ಲಿ ನಮಗೆ ಏನಾಗ್ತಾಯಿದೆ ಅಂತಂದರೆ, ಕೌನ್ಸಲಿಂಗ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿದ ನಂತರ ಏನಾಗ್ತಾ ಇದೆ, ಕೌನ್ಸಿಲಿಂಗ್ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಬಟ್ ನೆಕ್ಸ್ಟ್ ಆಪ್ಷನ್ ಬರ್ತಾ ಇಲ್ಲ ನಮಗೆ. ಕೌನ್ಸಿಲಿಂಗ್ ಡೀಟೇಲ್ಸ್ ಅಪ್ಡೇಟ್ ಮಾಡಿದ ಮೇಲೆ ನಮಗೆ ಪೇಜ್ ಚೇಂಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಬಂದುಬಿಟ್ಟು KCET ಅಂಡರ್ ಅಲ್ಲ, ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂಡರ್ ಸೀಟನ್ನು ಪಡ್ಕೊಂಡಿದ್ದೀವಿ ಕಾಲೇಜಲ್ಲಿ. ಏನು ಮಾಡೋದು, ಹೇಗೆ ಅಂತ ಸುಮಾರಷ್ಟು ಜನ ನನಗೆ ಡೌಟ್ಸನ್ನು ಕೇಳಿದ್ರಿ. ಅದರ ರಿಗಾರ್ಡಿಂಗು ಕೂಡ ಹೇಳ್ತೀನಿ. ಮತ್ತು ಏನಪ್ಪ ಅಂತಂದರೆ, ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ, ಮತ್ತು ಸ್ಟೇಟಸಲ್ಲಿ ಯಾಕೆ ಎಲ್ಲೋ ಬ್ಲ್ಯಾಂಕ್ ಆಗಿ ತೋರಿಸ್ತಾ ಇದೆ. ಒಂದು ಸ್ಟೇಟಸನ್ನು ಓಪನ್ ಮಾಡಿದಾಗ ಒಂದು ರೀತಿ ತೋರಿಸ್ತಾ ಇದೆ, ಇನ್ನೊಂದು ಸ್ಟೇಟಸಲ್ಲಿ ಮತ್ತೊಂದು ರೀತಿ ತೋರಿಸ್ತಾ ಇದೆ. ಏನು ಪ್ರಾಬ್ಲಮ್ ಇರ್ಬೋದು ಅಂತ. ನಿಮಗೆ ಅದಕ್ಕಿಂತ ಮೊದಲು ನಾನಿಲ್ಲಿ ಇನ್ನೊಂದು ಪೇಜಲ್ಲಿ ಓಪನ್ ಮಾಡಿ ತೋರಿಸ್ತೀನಿ, ಅಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಬೈ ಚಾನ್ಸ್ ನೀವು ಇಲ್ಲಿ ನೋಡ್ಬೋದು, SSP ಅಂತ ಸರ್ಚ್ ಮಾಡಿ 2024 ಅಂತ ಸರ್ಚ್ ಮಾಡಿದಾಗ SSP 2024ಅಲ್ಲಿ ನೀವು ಲಾಗಿನ್ ಆದ್ರಪ್ಪ ಅಂದರೆ, ಅಲ್ಲಿ ನಿಮಗೆ ಎಲ್ಲವೂ ಕೂಡ ಏನು ತೋರಿಸ್ತಾ ಇದೆ ಅಂದರೆ, ಇನ್ ಡೀಟೇಲ್ ಆಗಿ ಕರೆಕ್ಟಾಗಿ ತೋರಿಸ್ತಾ ಇದೆ. ಪ್ರತಿಯೊಂದು ಕೂಡ ಎಷ್ಟು ಅಪ್ಡೇಟ್ ಆಗಿದೆ ಮತ್ತು ಏನು ಅಪ್ಡೇಟ್ ಆಗಿದೆ, ನಿಮ್ಮ ಅಪ್ಡೇಟ್ ಸ್ಟೇಟಸ್ ಏನಿದೆ, ಪ್ರತಿಯೊಂದು ಕೂಡ ನೀವು ಇಲ್ಲಿ ನೋಡಿ ತಿಳ್ಕೊಬೋದು ಏನಾಗಿದೆ ಕರೆಂಟ್ ಸ್ಟೇಟಸ್ ಅಂತ. ಆದರೆ ಅದನ್ನು ನ್ಯೂ ಲಿಂಕಲ್ಲಿ ಓಪನ್ ಮಾಡಿದರೆ ಅದು ತೋರಿಸ್ತಾ ಇಲ್ಲ. ನೋಡ್ಬೋದು, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ಚೆಕ್ ಮಾಡಿದಾಗ 24-25 ಸ್ಟೇಟಸ್ ಇಲ್ಲಿ ನೀವು ನೋಡ್ಬೋದು. 24-25 ಸ್ಟೇಟಸ್ ಇಲ್ಲಿ ತೋರಿಸ್ತಾ ಇದೆ. ಇವಾಗ 24-25 ಸ್ಟೇಟಸ್ ಬಂತು ಇಲ್ಲಿ. ಇಲ್ಲಿ ನೋಡ್ಬೋದು ನೀವು 24-25 ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ಎಲ್ಲವೂ ಕೂಡ ಇನ್ ಡೀಟೇಲ್ ಆಗಿ ತೋರಿಸ್ತಾ ಇದೆ. ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗಿದೆ, ಏನು ಎಲಿಜಿಬಲ್ ಇದ್ದೀರಾ, ಏನು ಮತ್ತು ಪುಷ್ ಟು DBT ಇದೆಯೋ ಇಲ್ವೋ, ಈ ರೀತಿ ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ಇಲ್ಲಿ ತೋರಿಸ್ತಾ ಇದೆ. ಬರೀ 24-25 ಅಷ್ಟೆಲ್ಲ ನೋಡ್ಬೋದು ನೀವು. 24-25 ಅಲ್ಲಿ ನಿಮಗೆ 21,396 ಸ್ಯಾಂಕ್ಷನ್ ಆಗಿದೆ. ಬಟ್ ಅದೇ ನೀವು 25-26 ಚೆಕ್ ಮಾಡಿ ನೋಡಿದರೆ, ಅಲ್ಲಿ ನಿಮಗೆ ಅಮೌಂಟ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಕಡಿಮೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿರೋದು ತೋರಿಸ್ತಾ ಇದೆ. ಇಲ್ಲಿ ಈ ರೀತಿ ಬರ್ತಾ ಇದೆ. ಇದನ್ನು ನೀವೇನು ಮಾಡೋದು, ಮತ್ತೆ ಬ್ಯಾಕ್ ಹೋಗಿಬಿಟ್ಟು ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, 25-26 ಇದು ಯಾಕೋ ಎರರ್ ಬರ್ತಾ ಇದೆ. ವೇಟ್ ಮಾಡೋಣ, ನೋಡೋಣ ಏನಾಗ್ತಾಯಿದೆ ಅಂತ. ನೀವು ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಹೋದಾಗ ಇವತ್ತು ಈ ರೀತಿ ಕಂಟಿನ್ಯೂ ಆಗಿ ಚೆಕ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಬಂದುಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಎರರ್ ಅಕರ್ಸ್ ಅಂತ ಬರ್ತಾ ಇದೆ. ಮೇ ಬಿ ಇದು ಸೈಟ್ ಬಂದುಬಿಟ್ಟು ಅಂಡರ್ ಮೇಂಟೆನೆನ್ಸ್ ಇರಬೇಕು. ಅದರ ಬದಲು ನಾನು ನಿಮಗೆ ಹೇಳ್ತೀನಿ ನೋಡಿ, 25-26 ಸ್ಟೇಟಸಲ್ಲಿ ನಿಮಗೆ ಇವಾಗ ಏನಾಗಿದೆ ಅಂದರೆ, ಪೋರ್ಟಲ್ ಚೇಂಜ್ ಆಗಿದೆ. ಅಲ್ಲಿ ಬಂದುಬಿಟ್ಟು ಹಾರಿಜಾಂಟಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ತಾ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಬ್ಲ್ಯಾಂಕ್ ಆಗಿ ತೋರಿಸ್ತಾ ಇದೆ. ಅದು ಏನಪ್ಪ ಅಂದರೆ, ಇನ್ನೂ ಕೂಡ ಈ ಒಂದು ಸೈಟ್ ಬಂದುಬಿಟ್ಟು ಅಂಡರ್ ಮೇಂಟೆನೆನ್ಸಲ್ಲಿದೆ. ಇನ್ನೂ ಕೂಡ ಅದನ್ನು ಫರ್ದರ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇನ್ನೂ ಇಂಪ್ಲಿಮೆಂಟ್ ಆಗಲಿಕ್ಕೆ ಟೈಮ್ ಸುಮಾರು ತಗೊಳುತ್ತೆ. ಯಾರು ಕೂಡ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅದು ಯಾಕೆ ಆ ರೀತಿ ಇದೆ, ಏನಾಗಿದೆ ಅಂತ. ಅದು ಜಸ್ಟ್ ಹಾಗೆ ಸೈಟನ್ನು ಅವರು ಯಾವಾಗ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ, ಆ ರೀತಿ ಪ್ರಾಬ್ಲಮ್ಸ್ಗಳು ಬಂದೇ ಬರ್ತದೆ. ಇನ್ನೂ ಸುಮಾರಷ್ಟು ಜನಕ್ಕೆ ಹೇಳ್ತಾ ಇದ್ರಿ ಏನಂದರೆ, ಸ್ಕಾಲರ್ಶಿಪ್ಪನ್ನು ನಾವು ಅಪ್ಡೇಟ್ ಮಾಡಿಸಿ ಬಂದಿದ್ದೀವಿ, ಅಮೌಂಟ್ ಎಷ್ಟು ದಿನಕ್ಕೆ ಬರುತ್ತೆ ಅಂತ. ವರಿ ಮಾಡ್ಕೋಬೇಡಿ, ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಫೆಬ್ರವರಿ ಎಂಡ್ ಒಳಗಡೆ ಬಂದೇ ಬರುತ್ತೆ. ಆಲ್ಮೋಸ್ಟ್ ನೀವು 25-26 ಸ್ಕಾಲರ್ಶಿಪ್ಪನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇವಾಗ ಆಲ್ರೆಡಿ ಅದರದ್ದು ಕೂಡ ಸ್ಯಾಂಕ್ಷನ್ ಆಗಿದೆ. ಬಟ್ ಅಮೌಂಟ್ ಕಡಿಮೆ ತೋರಿಸ್ತಾ ಇದೆ. ಯಾರಿಗೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಕಡಿಮೆ ತೋರಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ನಿಮ್ಮ ಕೋರ್ಸನ್ನು ಕೂಡ ಮೆನ್ಷನ್ ಮಾಡಿ. ಇನ್ನು ಮತ್ತೆ ಸ್ಕಾಲರ್ಶಿಪ್ ಸ್ಟೇಟಸ್ ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗಿದೆ. ಸ್ಕಾಲರ್ಶಿಪ್ ಡೇಟ್ ಬಂದುಬಿಟ್ಟು ಫೆಬ್ರವರಿ 15 ಇದೆ. ಇಫ್ ಇನ್ ಕೇಸ್ ಅದು ಬಂದುಬಿಟ್ಟು ಫೆಬ್ರವರಿ 28 ಕೂಡ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. ಅಫಿಷಿಯಲಿ ಅದು ಎಕ್ಸ್ಟೆಂಡ್ ಆದರೆ ನಾನು ನಿಮಗೆ ನೋಟಿಫಿಕೇಷನನ್ನು ಹಾಕ್ತೀನಿ. ನೀವು ನಿಮ್ಮ ಕೆಲವೊಂದಿಷ್ಟು ಜನಕ್ಕೆ ಕೌನ್ಸಿಲಿಂಗ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಏನಿಲ್ಲ, ನೀವು ಏನಾದರೂ ಅಂಡರ್ KA ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅಂಡರ್ ನೀವೇನಾದರೂ ಸೀಟನ್ನು ಪಡ್ಕೊಂಡಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಕ್ಲಿಯರಾಗಿ ಸರ್ಕ್ಯುಲರ್ನ ಪಾಸ್ ಮಾಡಿದರು ಕರ್ನಾಟಕ ಗೌರ್ಮೆಂಟ್ದವರು. ಅದರ ಪ್ರಕಾರನೇ ನಿಮಗೆ ಸ್ಕಾಲರ್ಶಿಪ್ಪನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೀವೇನಾದರೂ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂಡರ್ ನೀವು ಸೀಟನ್ನು ಪಡ್ಕೊಂಡಿದ್ರೆ, ಅಥವಾ KE ಅಂಡರ್ ನೀವು ಪ್ರೈವೇಟ್ ಕೋಟಾದಲ್ಲಿ ಸೀಟ್ ಪಡ್ಕೊಂಡಿದ್ರೆ, ಇಂಥ ಒಂದು ಕ್ಯಾಟಗರಿ ಅಥವಾ ಇಂಥ ಒಂದು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಮತ್ತೇನಾದರೂ SSP ರಿಗಾರ್ಡಿಂಗ್ ಅಪ್ಡೇಟ್ಸ್ ಬಂದರೆ ಈ ಒಂದು ಚಾನಲ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆದಷ್ಟು ಈ ಒಂದು ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ. ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಯಾವುದಾದ್ರೂ ವಾಟ್ಸಪ್ಗಳು ನಿಮ್ಮ ಹತ್ರ ಅವುಗಳಲ್ಲಿ ಶೇರ್ ಮಾಡಿ. ಈ ಒಂದು ವಿಡಿಯೋ ಮತ್ತೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.